ಬೆಂಗಳೂರಿನಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿರುವಂತಹ ಸಿಬ್ಬಂದಿ ನಕಲಿ ಚಿನ್ನ ಇಟ್ಟು ಗೋಲ್ಡ್ ಲೋನ್ ಪಡೆದು ವಂಚನೆ. ನೋಡಿ, ಬ್ಯಾಂಕ್ನ ಸಿಬ್ಬಂದಿಯೇ ಕನ್ನ ಹಾಕಿದಾರಂತೀಗ. ಬೆಂಗಳೂರಿನಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿರುವಂತಹ ಸಿಬ್ಬಂದಿ ನಕಲಿ ಚಿನ್ನ ಇಟ್ಟು ಗೋಲ್ಡ್ ಲೋನ್ ಪಡೆದು ಬ್ಯಾಂಕ್ಗೆ 1.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಸಿಕ್ಕಿಬೀಳೋ ಭಯದಲ್ಲಿ ಉದ್ಯಮಿಗೂ ಮಕ್ಮಲ್ ಟೋಪಿ ಹಾಕಿದ್ದಾರೆ. ನಾವೆಲ್ಲಿ ತಗಲಾಕೊಂಡ್ಬಿಡ್ತೀವೋ ಅಂತ ಭಯಕ್ಕೆ ಉದ್ಯಮಿಗೂ ಮಕ್ಮಲ್ ಟೋಪಿ ಹಾಕಿಬಿಟ್ಟಿದ್ದಾರೆ. ಉದ್ಯಮಿಗೆ ಚಿನ್ನದ ಆಸೆ ತೋರಿಸಿ ಮಕ್ಮಲ್ ಟೋಪಿ ಹಾಕಲಾಗಿದೆ. ಇಂಡಸ್ ಇಂಡ್ ಬ್ಯಾಂಕ್ ಉದ್ಯೋಗಿ ನಾಗೇಶ್ನ ಕರಾಮತ್ತಿದು. ಬ್ಯಾಂಕ್ನಲ್ಲಿ ಸಿಬ್ಬಂದಿ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಇದ್ದಾರೆ. ಚಂದ್ರು, ಈಗ ಬೇಲಿಯೇ ಎದ್ದು ಹೊಲ ಮೇಯ್ದಂಥ ಕತೆ ಇದು. ಬ್ಯಾಂಕ್ನ ಸಿಬ್ಬಂದಿಯೇ ಬ್ಯಾಂಕ್ಗೆ ಕನ್ನ ಹಾಕಿರುವಂಥ ಕತೆ. ಮತ್ತೊಬ್ಬ ಉದ್ಯಮಿಗೂ ಮಕ್ಮಲ್ ಟೋಪಿ. ವಿವರಣೆ ನೀಡೋದು ಮಧು, ಏನು ಈ ಪ್ರಕರಣವನ್ನ ಗಮನಿಸೋದಾದ್ರೆ, ಬ್ಯಾಂಕ್ ನ ಉದ್ಯೋಗಿ ಆಗಿರುವಂತಹ ನಾಗೇಶ್ ಏನು ನಕಲಿ ಚಿನ್ನವನ್ನ ಸುಮಾರು 15 ಅಕೌಂಟ್ಗಳು ತನ್ನ ಸ್ನೇಹಿತರಿದ್ದಾರೆ ಅವರ ಮುಖಾಂತರ ಸುಮಾರು 1.5 ಕೋಟಿಯಷ್ಟು ಚಿನ್ನವನ್ನ ಅಡಮಾನ ಇಡ್ತಾರೆ. ಈ ಒಂದು ಚಿನ್ನಕ್ಕೆ ಕೇವಲ ಕೊಂಡಿ ಮಾತ್ರ ಚಿನ್ನದನ್ನ ಮಾಡಿಸ್ತಾರೆ. ಯಾಕೆಂತಂದ್ರೆ ಅಲ್ಲಿ ಆಲ್ಮಾರ್ಕ್ ಮೆನ್ಷನ್ ಆಗಿರುತ್ತೆ ಅಂತ ಹೇಳಿ ಕ್ಯಾಮ್ರಾ ಮುಖಾಂತರ ಅಡಮಾನ ಇಡುವಂತ ಏನು ಆ ಚಿನ್ನವನ್ನ ಆಲ್ಮಾರ್ಕ್ ಇದೆಯಾ ಇಲ್ವಾ ಅನ್ನುವಂತಹದ್ದನ್ನ ಚೆಕ್ ಮಾಡುತ್ತೆ. ಹಾಗಾಗಿ ಆಲ್ಮಾರ್ಕ್ ಇದ್ರೆ ಆ ಒಂದು ಚಿನ್ನದ ವೆಯ್ಟ್ ಅನ್ನ ಏನು ಅಡಮಾನ ಇಟ್ಕೊಂಡು ಹಣವನ್ನ ಪಾವತಿ ಮಾಡ್ಬೇಕಾಗತ್ತೆ. ಸೊ ಅದೇ ನಿಟ್ಟಿನಲ್ಲಿ ಸುಮಾರು 15 ಜನ ತನ್ನ ಸ್ನೇಹಿತರನ್ನ ಬಳಸ್ಕೊಂಡು ಸುಮಾರು 1,53,00,000 ರೂಪಾಯಿಗೆ ನಕಲಿ ಚಿನ್ನವನ್ನ ಅಡಮಾನ ಇಟ್ಕೊಂಡಿರ್ತಾನೆ. ಅದಾದ ನಂತರದಲ್ಲಿ ಏನು ಬ್ಯಾಂಕ್ ನ ಆಡಿಟ್ ನಡಿಬೇಕಾದ್ರೆ ಆಡಿಟ್ ನಲ್ಲಿ ಅದು ನಕಲಿ ಚಿನ್ನ ಅಂತ ಗೊತ್ತಾಗತ್ತೆ. ಇದರ ಹಿಂದೆ ಇರುವಂತಹದ್ದು ನಾಗೇಶ್ ಅಂತ ಕೂಡ ಗೊತ್ತಾಗತ್ತೆ. ಹೀಗಾಗಿ ಬ್ಯಾಂಕ್ ನ ಸಿಬ್ಬಂದಿ ಏನಿದ್ದಾರೆ ಅವರು ಏನು ನಾಗೇಶ್ ನನ್ನ ಜೈಲಿಗೆ ಕಳಿಸ್ತೇವೆ, ಇಲ್ಲದಿದ್ರೆ ಆ ಒಂದು ಅಮೌಂಟ್ ಏನಿದೆ 1,53,00,000 ಅದನ್ನ ಬ್ಯಾಂಕ್ಗೆ ಕಟ್ಟಬೇಕು ನೀವು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಎಚ್ಚರಿಕೆಯನ್ನ ತೆಗೆದುಕೊಂಡಂತಹ ನಾಗೇಶ್ ಏನು ಆ ಗಾಬರಿಗೊಂಡು ತನ್ನ ಸುತ್ತಮುತ್ತ ಇರುವಂತಹ ಬಕರಗಳಿಗೆ ಹುಡುಕ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಮ್ಯಾನ್ ಜಗದೀಶ್ ಅನ್ನ ಹೋಗಿ ಸದ್ಯಕ್ಕೆ ಕಡಿಮೆ ಬೆಲೆಗೆ ಒಂದು ಚಿನ್ನಾಭರಣವನ್ನ ಅಡಮಾನ ಇಟ್ಟಿರ್ತಾರೆ. ಆ ಒಂದು ಚಿನ್ನಾಭರಣ ಈಗ ಸದ್ಯಕ್ಕೆ ಏನು ಆಕ್ಷನ್ ಗೆ ಬಂದಿದೆ, ಹರಾಜ್ಗೆ ಬಂದಿದೆ. ಹರಾಜ್ ಹಾಕುವಂತ ಸಂದರ್ಭದಲ್ಲಿ ನೀವೇನಾದ್ರೂ ಆ ಚಿನ್ನವನ್ನ ಖರೀದಿ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ 40 ಲಕ್ಷ ರೂಪಾಯಿ ಲಾಭ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿ ನಂಬಿಸ್ತಾನೆ. ಹೀಗಾಗಿ ನಾಗೇಶ್ ಮಾತನ್ನ ನಂಬಿದಂತಹ ಜಗದೀಶ್ ಸುಮಾರು 1,53,00,000 ರೂಪಾಯಿಯನ್ನ ಬ್ಯಾಂಕ್ಗೆ ಕಟ್ತಾನೆ. ಬ್ಯಾಂಕ್ಗೆ ಕಟ್ಟಿದ ತಕ್ಷಣವೇ ಆತ ಬ್ಯಾಂಕ್ಗೆ ಹಣವನ್ನ ಜಮಾ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹದ್ದು. ಸದ್ಯಕ್ಕೆ ಹಣವನ್ನ ಕಳೆದುಕೊಂಡಿರುವಂತಹ ಜಗದೀಶ್ ಪೀಣ್ಯ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡಿರುವಂತಹದ್ದು. ಈ ರೀತಿಯಾಗಿ ನನಗೆ ವಂಚನೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನಾಗೇಶ್ಗಾಗಿ ಪೀಣ್ಯ ಪೊಲೀಸರು ಬಲೆ ಬೀಸಿರುವಂತಹದ್ದು. ಮಧು.